ನಾವು ಕಲಿಯುಗ ಕುಡುಕ ಅಂತೇಳಿ ಆಡಿಯೋ ಕ್ಯಾಸೆಟ್ ಇತ್ತು. ಆವಾಗಲೇ ಅಷ್ಟೊಂದು ಆ ಕ್ಯಾಸೆಟು ದೊಡ್ಡ ಸದ್ದು ಮಾಡಿತ್ತು. ನಾವು ಗುಲ್ಬರ್ಗದಲ್ಲೆಲ್ಲ ಇದ್ದಾಗ ಆ ಕ್ಯಾಸೆಟ್ನ ಆಡಿಯೋನ ಕೇಳ್ತಿದ್ವಿ. ಅವ್ರ ಜೊತೆಗೆ ಹಿಂದಿನ ಚಿತ್ರದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಮತ್ತೆ ಅವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡ್ತಿರೋದು ತುಂಬ ಖುಷಿ ಇದೆ ಅನ್ನ. ಅದ್ರ ಜೊತೆಗೆ ಈ ಚಿತ್ರದಲ್ಲಿ ಒಂದು ತಾಯಿ ಪಾತ್ರ ಇದೆ, ಹರಿಣಿ ಮೇಡಮ್ ಅವರು. ಬಜರಂಗಿಯಲ್ಲಿ ಶಿವಣ್ಣ ಅವ್ರ ಜೊತೆಗೆ ಅವರು ಆ್ಯಕ್ಟ್ ಮಾಡಿದರು. ಭಾಳ ಅತ್ಯಂತ ಅಮೋಘ್ನವಾದ ಅಭಿನಯ. ಶಿವಣ್ಣ ಅವ್ರ ಜೊತೆಗೆ ಕಾಂಪೀಟ್ ಮಾಡೋದಷ್ಟು ಸುಲಭವಲ್ಲ. ಸೊ ಹೀಗಾಗಿ ತಾಯಿ ಕ್ಯಾರೆಕ್ಟರ್ಗೆ ಡೈರೆಕ್ಟ್ರು, ನಾವು ಕ್ಯಾಮ್ರಾಮನ್ ಸರು, ನಿರ್ಮಾಪಕರು ಯಾರಿರಬೇಕು ಅಂದಾಗ ಹರಿಣಿ ಮೇಡಮ್ ಅವರೇ ಇರಬೇಕು ಈ ಪಾತ್ರಕ್ಕೆ ಅಂತ ಹೇಳಿದಾಗ ಅವ್ರಿಗೂ ಕಾಲ್ ಮಾಡಿಬಿಟ್ಟು ಹೇಳಿದ್ವಿ, ಎಸ್ ನಾನು ಮಾಡ್ತೀನಿ ಅಂತ ಅವರು ಹೇಳಿದ್ರು. ಅದ್ರ ಜೊತೆಗೆ ಒಳ್ಳೊಳ್ಳೆ ಕಲಾವಿದರು, ರಂಗಭೂಮಿ ಕಲಾವಿದರು ಇದ್ದಾರೆ, ನಮ್ಮ ಜಟ್ಟಿ ಸರ್ ಇದ್ದಾರೆ, ಜೊತೆಗೆ ನಮ್ಮ ನಟನಾ ಸರ್ ಇದ್ದಾರೆ. ಎಲ್ಲರೂ ಒಂದು ಸದಭಿರುಚಿಯ ಚಿತ್ರ ಅಂತ ನಮಗೇನು ನಿರ್ಮಾಪಕರು ಹೇಳಿದ್ರಲ್ಲ, ಕೌಟುಂಬಿಕವಾದಂಥ ಸದಭಿರುಚಿಯ ಚಿತ್ರ. ಹಾಗೆ ಅಂದರೆ ಇದರಲ್ಲಿ ಆ್ಯಕ್ಷನ್ ಇರಲ್ಲ ಅಂತಿಲ್ಲ, ಭಾಳ ಅದ್ಭುತವಾದಂಥ ಸಾಹಸ ದೃಶ್ಯಗಳಿದ್ದಾವೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥ ಸಾಂಗ್ ಇದ್ದಾವೆ. ಚಿತ್ರರಂಗದಲ್ಲಿ ಸಿನಿಮಾ ಅಂದರೆ ಬರೀ ಒಂದು ಎಂಟರ್ಟೈನ್ಮೆಂಟ್ ಅಂದ್ಕೊಂಡಿದ್ದಾರೆ. ಆದರೆ ನಾನೇನು ಹೇಳ್ತೀನಿ ಅಂದರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಈ ಮಾಧ್ಯಮ ಇದೆ. ಈ ಮಾಧ್ಯಮವನ್ನು ಬಳಸ್ಕೊಂಡು ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶನೂ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಇಡೀ ನಮ್ಮ ಚಿತ್ರತಂಡ. ಸರ್ ಕತೆ ಇದು 6 ಮಂತ್ ಹಿಂದೆ, 6 ತಿಂಗಳ ಹಿಂದೆ ಉಟ್ಕೊಂಡಿತ್ತು ಕತೆ. ರಿಯಲ್ ಲೈಫು ಯಾವುದೂ ಇನ್ಸ್ಪೈರ್ ಇಲ್ಲ ಸರ್, ಇದು ಕಾಲ್ಪನಿಕ ಕತೆ. ಸರ್ ಇವತ್ತು ಏನಂದ್ರೆ ಇದರಲ್ಲೂ ಆ್ಯಕ್ಷನ್ ಇದೆ, ಇದರಲ್ಲೂ ಸಾಂಗ್ಸ್ ಇದೆ, ಮಾಸ್ ಎಲಿಮೆಂಟ್ಸ್ ಎಲ್ಲ ಇದೆ. ಆದರೆ ಅದ್ರ ಜೊತೆಗೆ ಯಾವುದೇ ಆ್ಯಕ್ಷನ್ ಚಿತ್ರ ಇದ್ರೂ ಅದರಲ್ಲಿ ನಿಮಗೆ ಒಂದು ಫ್ಯಾಮಿಲಿ ಟಚ್ ಇಲ್ಲ ಅಂದರೆ ಅದು ಹಿಟ್ ಆಗಲ್ಲ. ಈಗಾಗಲೇ ಹಿಂದಿನ ಚಿತ್ರಗಳೆಲ್ಲ ತಾಯಿ ಸೆಂಟಿಮೆಂಟ್ ಏನೇ ಹಿಟ್ ಆಗಿದೆ ಸರ್. ಜೋಗಿ ಅಂತಲ್ಲ ಸರ್, ಎಲ್ಲ ತಾಯಂದ್ರ ಮೇಲೆ ಎಷ್ಟು ಚಿತ್ರ ಮಾಡಿದಾರಲ್ಲ ಅಷ್ಟು ಪ್ರಭಾವ ಬಿದ್ದಿದೆ. ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.